ಇವತ್ತು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಅವರ ಸಮಾವೇಶವನ್ನು ಜಿಲ್ಲಾಡಳಿತ ಏರ್ಪಾಡು ಮಾಡಿದೆ. ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೂಡ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಾನು ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಎಲ್ಲ ಭಾಗಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಉಡುಪಿ ಜಿಲ್ಲೆಯಲ್ಲೂ ಕೂಡ ಈ ಯೋಜನೆಗಳ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂತಂದರೆ, ಭಾರತೀಯ ಜನತಾ ಪಕ್ಷದವರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಜನ ಫಲಾನುಭವಿಗಳು ಬರ್ತಾರೆ, ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೇರವಾಗಿ ಫಲಾನುಭವಿಗಳಿಗೆ ತಿಳಿಸಬೇಕು, ಜಿಲ್ಲೆಯ ಜನರಿಗೆ ತಿಳಿಸಬೇಕು. ಬಿಜೆಪಿಯವರು ಹೇಳ್ತಾ ಇರ್ತಕ್ಕಂಥದ್ದು ಶುದ್ಧ ಸುಳ್ಳು ಅಂತಕ್ಕಂಥ ಮಾತನ್ನ ಖಾತ್ರಿ ಮಾಡಲಿಕ್ಕೋಸ್ಕರವಾಗಿ ಇಂಥ ಸಮಾವೇಶಗಳನ್ನು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಮತ್ತೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಸಮಿತಿಗಳನ್ನು ಕೂಡ ರಚನೆ ಮಾಡಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಈಗ ಪುಷ್ಪಾ ಅಮರನಾಥ್ ಇದ್ದಾರಲ್ಲ, ರಾಜ್ಯ ಮಟ್ಟದ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು. ರಾಜ್ಯ ಮಟ್ಟದಲ್ಲಿ HM ರೇವಣ್ಣ ಅವರು ಅಧ್ಯಕ್ಷರಾಗಿರ್ತಾರೆ. ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮಾಡ್ತೀವಿ ಒಬ್ಬರನ್ನ ಅನುಷ್ಠಾನ ಸಮಿತಿ. ಯಾಕಂತಂದ್ರೆ ಈ
ಗ್ಯಾರಂಟಿಗಳು ಫಲಾನುಭವಿಗಳಿಗೆ ತಲುಪಬೇಕು, ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಯಾರು ಈ ಯೋಜನೆಗಳಿಂದ ಬಿಟ್ಟು ಹೋಗಬಾರದು. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಈ ಗ್ಯಾರಂಟಿ ಯೋಜನೆಗಳು ಮುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇಂಪ್ಲಿಮೆಂಟೇಷನ್ ಕಮಿಟಿಗಳನ್ನು ಮಾಡಿದ್ದೀವಿ. ಅದಕ್ಕೂ ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು. ಇದಕ್ಕೆ ಇಂಪ್ಲಿಮೆಂಟೇಷನ್ ಕಮಿಟಿಗಳಿಗೆ ದುಡ್ಡು ಖರ್ಚು ಮಾಡಿಬಿಡ್ತೀರಿ ನೀವು ಅಂತಕ್ಕಂಥ ಯೋಜನೆಗಳನ್ನು ಮಾಡಿ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ವಿರೋಧ ಪಕ್ಷದವರು, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೇ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಇನ್ನು ನಾವು ಅಧಿಕಾರಕ್ಕೆ ಬಂದಿರಲಿಲ್ಲ, ಆಗಲೇ ಹೇಳಿದ್ರು ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೇವೆ ಅಂತೇಳಿ ಜನರಿಗೆ ಭರವಸೆ ಕೊಟ್ಟಾಗ ರಾಜಸ್ಥಾನದಲ್ಲಿ ಒಂದು ವೇದಿಕೆಯಲ್ಲಿ ಹೇಳಿದ್ರು, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿ ಆಗ್ಬಿಡ್ತದೆ. ಆರ್ಥಿಕ ದಿವಾಳಿ ಆಗ್ಬಿಡ್ತದೆ. ನಾನು ಕೇಳ್ತೀನಿ ಪ್ರಧಾನಮಂತ್ರಿಗಳೇ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೇವೆ. ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೇವೆ. 36,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಖರ್ಚು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಬಜೆಟ್ ತೆಗೆದು ನೋಡ್ಬೇಕು. ಮುಂದಿನ ವರ್ಷದ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಪ್ರಧಾನಮಂತ್ರಿಗಳೇ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. ಆಮೇಲೆ ಕರ್ನಾಟಕದ ಬಿಜೆಪಿಯವರು, ಜೆಡಿಎಸ್ನವರು ಟೀಕೆ ಮಾಡ್ತಾರೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ಲ, ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿರೋದು ನೀವೇ ಸಾಕ್ಷಿ ಇಲ್ಲ. ದುಡ್ಡಿಲ್ಲದೆ ಮಾಡಕ್ಕಾಗ್ತಿತ್ತ? ದುಡ್ಡಿಲ್ಲದೆ ಮಾಡಕ್ಕಾಗ್ತಿತ್ತ? ಅಂದಮೇಲೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೋ ಇಲ್ಲ? ಸುಳ್ಳು ಹೇಳ್ತಾ ಇದ್ದಾರೆ. ಮುಂದಿನ ವರ್ಷದ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳು ಸೇರಿ 1,20,000 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. ಈಗ ಹೇಳಿ, ಬಸವರಾಜ ಬೊಮ್ಮಾಯಿ, ಅಶೋಕ, ಈಗ ನೋಡೋಣ, ಅಶೋಕ, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ. ಈಗ ವಿಜಯೇಂದ್ರ ಅಧ್ಯಕ್ಷ, ಯಡಿಯೂರಪ್ಪ ಯಾಕೆ ಸುಳ್ಳು ಹೇಳ್ತೀರಿ? ಬರೀ ಒಂದೇ ವೇದಿಕೆ ಮೇಲೆ ಬರೀ ಚರ್ಚೆ ಮಾಡೋಣ. ನಿಮ್ಮ ಶೋಭಾ ಕರಂದ್ಲಾಜೆ ಉಡುಪಿ ಬೇರೆ ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಅಂತ ಬಾಯಿ ಬಿಟ್ಟಿದ್ದಾರ? ಒಂದು ದಿನ ಬಾಯಿ ಬಿಟ್ಟಿದ್ದಾರ? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ. ನಾವು ಈ ವರ್ಷ 1,40,000 ಕೋಟಿ ರೂಪಾಯಿಗಳನ್ನ, ಅಲ್ಲ, 4,30,000 ಕೋಟಿ ರೂಪಾಯಿಗಳನ್ನ, 4,30,000 ಕೋಟಿ ರೂಪಾಯಿಗಳನ್ನ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಎಷ್ಟು? 4,30,000. ನಮ್ಗೆ ಎಷ್ಟು ಗೊತ್ತು ವಾಪಸ್ ಬರೋದು?
ಬರೀ 50,257 ಕೋಟಿ. 50,257 ಕೋಟಿ. ಇದು ನ್ಯಾಯನ ಅನ್ಯಾಯನ? ಆಯ್ತು, ನಿಮ್ಮ MP ಇದಾರಲ್ಲ ಶೋಭಾ ಕರಂದ್ಲಾಜೆ, ಒಂದು ದಿನ ಅನ್ಯಾಯ ಆಯ್ತು ಅಂತ ಹೇಳಿದಾರ? ಒಂದು ದಿನ ಅನ್ಯಾಯ ಆಯ್ತು ಅಂತ ಹೇಳಿದಾರ? ಹೇಳದೇ ಇದ್ಮೇಲೆ ಮತ್ತೆ ಅವ್ರನ್ನ ಕಳಿಸ್ತೀರಾ? ಯಾವ ಕಾರಣಕ್ಕೂ ಕೂಡ ಗೆಲ್ಲಿಸಬಾರದು, ಯಾವ ಕಾರಣಕ್ಕೂ ಕೂಡ ಗೆಲ್ಲಿಸಬಾರದು. ಒಂದು ದಿನ 25 MP ಗೆದ್ದೋಗಿದ್ದಾರೆ ಕರ್ನಾಟಕದಿಂದ. ಶೋಭಾ ಕರಂದ್ಲಾಜೆನೂ ಕೂಡ ಇಲ್ಲಿಂದ ಉಡುಪಿಯಿಂದ 8ನೇ ಸಾರಿ ಗೆದ್ದಿರೋದು. ಅನ್ಯಾಯ ಅನ್ಯಾಯ ಅಂತ ಹೇಳಕ್ಕಾಗದ ಮೇಲೆ ಇವ್ರ ಕೈನಲ್ಲಿ, ಅನ್ಯಾಯ ಅನ್ಯಾಯ ಅಂತ ಹೇಳಕ್ಕಾಗದ ಮೇಲೆ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಕ್ಕಾಗದ ಮೇಲೆ 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನ ತಿಳ್ಕೋಬೇಕಾಗ್ತದೆ. 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ. ಶೋಭಾ ಕರಂದ್ಲಾಜೆನೂ ಸೇರಿ 7 ಕೋಟಿ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ದ್ರೋಹ ಮಾಡಿದ್ದಾರೆ. ಈ ದ್ರೋಹ ಮಾಡದಂತ ಲೋಕಸಭಾ ಸದಸ್ಯರಿಗೆ ಗೆಲ್ಲಿಸ್ತೀರಪ್ಪಂತೆ? ಗೆಲ್ಲಿಸ್ತೀರಾ? ನಾವು 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ಟ್ಯಾಕ್ಸ್, 100 ರೂಪಾಯಿ ಉದಾಹರಣೆಗೆ ಹೇಳ್ತೀನಿ ನಾನು, 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ನಮಗೆ ವಾಪಸ್ ಬರೋದು ಬರೀ 13 ರೂಪಾಯಿ ಮಾತ್ರ. 13 ರೂಪಾಯಿ ಮಾತ್ರ. ಗೊತ್ತಾಯ್ತಾ ನಿಮಗೆ ಎಷ್ಟು ಬರ್ತದೆ ವಾಪಸ್ ಅಂತ? 13 ರೂಪಾಯಿ ಮಾತ್ರ. ಇದು ದೊಡ್ಡ ಅನ್ಯಾಯ ಅಲ್ವಾ? ನರೇಂದ್ರ ಮೋದಿ ಜಿ सबका साथ सबको विकास, सबका साथ सबको विकास, अच्छे दिन आएंगे बनता है कर्नाटकಕ್ಕೆ, इडी देशಕ್ಕೆ अच्छे दिन आएंगे ಬಂತ. ದಯಮಾಡಿ ಜ್ಞಾಪಕ ಇಟ್ಕೊಳ್ಳಿ, ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಪ್ರಧಾನಮಂತ್ರಿ, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ ನಾನು 165 ಭರವಸೆಗಳನ್ನು ಪಕ್ಷದ ಮೂಲಕ ಕೊಟ್ಟಿದ್ದವು. 165 ಭರವಸೆಗಳನ್ನು, ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿದವು. ಇವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ ಇವ್ರು ಈಡೇರಿಸಿದ್ದು ಕೇವಲ 60 ಅಂದ್ರೆ 10% ಅಷ್ಟೇ. ನಾವು 98% ಗ್ಯಾರಂಟಿಗಳನ್ನ ಈಡೇರಿಸಿದ್ರೆ ಬಿಜೆಪಿಯವರು 10% ಮಾತ್ರ ಈಡೇರಿಸಿದ್ರು. ಇವರು ಕೊಟ್ಟಂತೆ ನಡ್ಕೊಂಡಿದ್ದಾರೆ, ಕೊಟ್ಟ ಮಾತಂತೆ ನಡ್ಕೊಂಡಿದಾರ? ಕೊಟ್ಟ ಮಾತಂತೆ ನಡ್ಕೊಂಡಿದಾರ? ಇಲ್ಲ. ನಾವು ಕಳೆದ ಚುನಾವಣೆಯಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನ ನಾವು ಭರವಸೆ ಕೊಟ್ಟಿದ್ದ 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ. ಕಾರಣ ಯಾಕಪ್ಪ ಅಂತಂದ್ರೆ ಜನರು ಇವತ್ತು ಬೆಲೆ ಏರಿಕೆಯಿಂದ ಅವರ ಜೀವನ ನಡೆಸೋದು ಬಹಳ ಕಷ್ಟ ಆಗಿದೆ. ಯುವಕರು ನಿರುದ್ಯೋಗದಿಂದ ಕಷ್ಟದಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನ ನಾವು ಭರವಸೆಯನ್ನು ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನ. ಒಂದನೇದು ಶಕ್ತಿ ಯೋಜನೆ, ಎರಡನೇದು ಅನ್ನಭಾಗ್ಯ, ಮೂರನೇದು ಗೃಹ ಜ್ಯೋತಿ, ನಾಲ್ಕನೇದು ಗೃಹಲಕ್ಷ್ಮಿ, 5ನೇದು ಯುವ ನಿಧಿ. ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದು ಮೇ 20, 2023
ಮೇ 20, 2023. ಜೂನ್ 11, 2023ಕ್ಕೆ ಶಕ್ತಿ ಯೋಜನೆಗೆ ಜಾರಿ ಕೊಟ್ಟು ಇವತ್ತು ಸುಮಾರು 87,64 ಜನ ಉಡುಪಿ ಜಿಲ್ಲೆಯಲ್ಲಿ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರದಿಂದ 33 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹೌದಲ್ಲ ಹೆಣ್ಮಕ್ಳು? ಹೇಳಿ ನೋಡೋಣ, ಕೈ ಎತ್ತಿ. ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ಲ, ಇದನ್ನ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಗೃಹ ಜ್ಯೋತಿ ಯೋಜನೆ ಉಡುಪಿ ಜಿಲ್ಲೆಯಲ್ಲಿ 3,11,652 ಜನ ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. 3,11,652 ಜನ ಇದಕ್ಕೆ ಸರ್ಕಾರದಿಂದ 114 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಬರೀ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ನಾನು, 114 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ 7,66,000 ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ನಾವು ಏನ್ ಹೇಳಿದ್ದೋ, ಈಗ 5 kg ಕೊಡ್ತೀವಿ. ನಾವು ಹಿಂದೆ ಇದ್ದಾಗ 7 kg ಅಕ್ಕಿ ಕೊಡ್ತಾ ಇದ್ದೆ ಫ್ರೀಯಾಗಿ. ಹೌದಲ್ಲ? 7 kg ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿ ಅವರು ಬಂದು 7 kgಯಿಂದ 5 kg ಕಡಿಮೆ ಮಾಡಬೇಕು. ನಾನು ಮತ್ತೆ ನಮ್ಮ ಪಕ್ಷ ನಾವು ಅಧಿಕಾರಕ್ಕೆ ಬಂದ್ರೆ ಇನ್ನೂ 5 kg ಹೆಚ್ಚಾಗಿ ಕೊಡ್ತೀವಿ, ಒಟ್ಟು 10 kg ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ನಾವು ಪುಕ್ಕಟೆ ಕೇಳಲಿಲ್ಲ. 1 kg ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. ಅಕ್ಕಿ ಕೊಡ್ರಿ, ನಾವು ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಒಪ್ಕೊಂಡು ಕೊಡ್ಲಿಲ್ಲ. ನೀವು ಯೋಚನೆ ಮಾಡ್ಬೇಕು. ಬಡವರಿಗೆ ಅಕ್ಕಿ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಪುಕ್ಕಟೆ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಅಕ್ಕಿ ಕೊಡ್ಲಿಲ್ವಲ್ಲ. ಇವರು ಬಡವರ ಪರವಾಗಿದ್ದಾರೋ ಬಡವರ ವಿರೋಧಿಗಳಾಗಿದ್ದಾರೋ ಅಂತಕ್ಕಂಥದ್ದು ತೀರ್ಮಾನ ಮಾಡಬೇಕು. ಯಾರು ಬಡವರ ಪರವಾಗಿರೋರು? ಕಾಂಗ್ರೆಸ್ ಮಾತ್ರ ಬಡವರ ಪರವಾಗಿರ್ತಕ್ಕಂಥದ್ದು. ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿ ಇಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಾವೆಲ್ಲ ಕೂಡ ತಿಳ್ಕೋಬೇಕಾಗ್ತದೆ. ಸೊ ನಾವು ಅಕ್ಕಿ ಸಿಕ್ಕದೇ ಮೇಲೆ ಪ್ರತಿಯೊಬ್ಬರಿಗೆ 34 ರೂಪಾಯಿನಂತೆ 5 kgಗೆ 170 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಕೊಡ್ತಾ ಇದ್ದೀವೋ ಇಲ್ಲ? 170 ರೂಪಾಯಿ ಕೊಡ್ತಾ ಇದ್ದೀವಿ. ಅದಕ್ಕೆ ತಗತಕ್ಕಂಥ ವೆಚ್ಚ 85 ಕೋಟಿ. ಬರೀ ಉಡುಪಿ ಜಿಲ್ಲೆಗೂ 85 ಕೋಟಿ 48 ಲಕ್ಷ. 85 ಕೋಟಿ 48 ಲಕ್ಷ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ. 2,000 ರೂಪಾಯಿ ತಿಂಗಳಿಗೆ. ಈ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆಯಲ್ಲ? ನಿಮಗೆ ಖರ್ಚು ಮಾಡೋಕ್ಕೆ ದುಡ್ಡು ಸಿಗುತ್ತಾ ಇಲ್ಲ? ನಿಮ್ ಕೈಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತಾ ಇಲ್ಲ? ದೇವಸ್ಥಾನಗಳಿಗೆ ಹೋಗಕ್ಕೆ, ಯಾತ್ರಾ ಸ್ಥಳಗಳಿಗೆ ಹೋಗಕ್ಕೆ, ಪ್ರವಾಸಿ ಕೇಂದ್ರಗಳಿಗೆ ಹೋಗಕ್ಕೆ, ನಿಮ್ಮ ನೆಂಟರ ಮನೆಗಳಿಗೆ ಹೋಗಕ್ಕೆ, ನಿಮ್ಮ ಸ್ನೇಹಿತರ ಮನೆಗೆ ಹೋಗಕ್ಕೆ ಇದಕ್ಕೆಲ್ಲ ದುಡ್ಡು ಸಿಗ್ತದ ಇಲ್ಲ? ಅಂಗಡಿಲಿ ಹೋಗಿ ಕೊಂಡ್ಕೊಳ್ಳಿಕ್ಕೆ ದುಡ್ಡು ಸಿಗ್ತದ ಇಲ್ಲ? ಹಿಂದೆ ಯಾವಾರು ಕೊಟ್ಟಿದ್ರ ಹಿಂಗೆ? ಪ್ರತಿ ತಿಂಗಳು 4,000 ರಿಂದ 5,000 ರೂಪಾಯಿಯನ್ನ ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದ್ದೇವೆ. ಬಿಜೆಪಿಯವರು ಯಾವತ್ತಾರು ಕೊಟ್ಟಿದ್ದಾರ? 4,000 ರಿಂದ 5,000 ರೂಪಾಯಿ ವರ್ಷಕ್ಕೆ
ಸುಮಾರು 50 ರಿಂದ 60 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ. 5 ವರ್ಷಕ್ಕೆ ಸುಮಾರು 3 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ. ಇದು ಬಡವರಿಗೆ ಶಕ್ತಿ ಬರ್ತದ ಇಲ್ಲ? ಮತ್ತೆ ಯಾರು ಬಡವರ ಪರವಾಗಿರೋರು? ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದ್ರು. 10 ವರ್ಷ ಆಯ್ತು ಪುನಃ ಬಂದು ಕೊಟ್ಟಿದ್ದಾರೇನ್ರಿ? ಕೊಟ್ಟಿಲ್ಲ. ಮತ್ತೆ ನರೇಂದ್ರ ಮೋದಿಜಿ ಕ್ಯೂ झूठ बोलिया? ನರೇಂದ್ರ ಮೋದಿಜಿ ಯಾಕೆ ಸುಳ್ಳು ಹೇಳ್ತೀರಿ? 1 ರೂಪಾಯಿ ಕೊಡ್ಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ಯುವಕರು, ನಿರುದ್ಯೋಗಿ ಯುವಕರು, ಅವರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ. 2 ಕೋಟಿ ಉದ್ಯೋಗ. 10 ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು? 20 ಕೋಟಿ. 1 ಕೋಟಿನಾರು ಮಾಡಿದ್ರ? ಮತ್ತೆ ನರೇಂದ್ರ ಮೋದಿ ಮಾತಿಗೆ ತಪ್ಪಿಕೊಂಡಿದಾರಲ್ಲ. ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕ್ಬಿಡ್ತೀವಿ. ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕ್ಬಿಡ್ತೀವಿ. ಯಾರೋ ಒಬ್ಬ ರಾಜೀವ್ ಅಂತ ಒಬ್ಬ ಜನರಲ್ ಸೆಕ್ರೆಟರಿ, ಅವನು ನಿಮ್ಮ ಬೆಳಗಾಂನವನು, ಎಕ್ಸ್-MLA ಆಗಿದ್ದಾರೆ. ಅವನು ಒಂದು ಸ್ಟೇಟ್ಮೆಂಟ್ ಕೊಟ್ಟವನೇ, ನಮ್ಗೆ ಯಾರು ಕ್ಯಾಂಡಿಡೇಟು ಅಂತ ಮುಖ್ಯ ಅಲ್ಲ, ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ಬಿಡ್ತಾರೆ ಅಂತ ಹೇಳಿ. ಮಾಜಿ MLA ನರೇಂದ್ರ ಮೋದಿ ಸುಳ್ಳು ಹೇಳಿ ಈ ದೇಶವನ್ನ ಹಾಳು ಮಾಡಿದ್ದಾರೆ, ಯುವಕರನ್ನ ಹಾಳು ಮಾಡಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಬೆಲೆ ಎಷ್ಟಾಗಿದೆ ಈಗ? ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇವೆಲ್ಲ ಆಗಿರೋದು. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಯುವಕರು, ಯುವತಿಯರು ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕೋದಲ್ಲ. ಪುಲ್ವಾಮಾ, 370, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ, ನಾವೆಲ್ಲ ಹಿಂದೂಗಳಲ್ವಾ? ನಾವೆಲ್ಲ ಹಿಂದೂ ದೇವಸ್ಥಾನಗಳು ಕಟ್ಟಿಸಿದ್ವಾ? ನಾನು ನಮ್ಮ ಊರಿನಲ್ಲಿ 2 ರಾಮ ಮಂದಿರಗಳು ಕಟ್ಟಿಸಿದ್ದೀನಿ. ಅದಕ್ಕೆ ಅವತ್ತು ಅಯೋಧ್ಯೆ ಉದ್ಘಾಟನೆ ಮಾಡಿದ ದಿನ ನಾನೇ ಹೋಗಿ ಆಂಜನೇಯ ಮೂರ್ತಿ ಉದ್ಘಾಟನೆ ಮಾಡಿದೆ. ಜೈ ಶ್ರೀರಾಮ್ ಅಂತಂದ್ರು. ಜೈ ಶ್ರೀರಾಮ್ ಅಂತ ಹೇಳ್ಬೇಡ್ರಿ, ಜೈ ಸೀತಾರಾಮ್ ಅಂತ ಕರೀರಿ. ಜೈ ಶ್ರೀರಾಮ್ ಅಲ್ಲ, ಜೈ ಸೀತಾರಾಮ್. ಜೈ ಸೀತಾರಾಮ್. ಬಿಜೆಪಿ ಮಾತು ಕೇಳಕ್ ಹೋಗ್ಬಿಡಿ ದಯಮಾಡಿ. ಅವ್ರು ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ನೀವೆಲ್ಲ ರಾಮ ಮಂದಿರಗಳಿಗೆ ಹೋಗಿ ನೋಡಿ. ರಾಮಚಂದ್ರ, ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ, ಆಂಜನೇಯ 4 ಫೋಟೋಗಳಿರ್ತಾವ ಇಲ್ಲ? ಈ ರಾಮಚಂದ್ರನ ಬೇರ್ಪಡಿಸ್ಬಿಟ್ಟಿದ್ದಾರೆ. ಶ್ರೀರಾಮಚಂದ್ರ ಬರೀ ಶ್ರೀರಾಮಚಂದ್ರ, ಸೀತೆನೂ ಇಲ್ಲ, ಲಕ್ಷ್ಮಣನೂ ಇಲ್ಲ, ಆಂಜನೇಯನೂ ಇಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ಈ ಸಾರಿ ಬಜೆಟ್ ಮಂಡಿಸುವಾಗ ಅಂಜನಾದ್ರಿ ಅಂತ ಇದೆ ಕೊಪ್ಪಳ ಜಿಲ್ಲೆನಲ್ಲಿ, ಅಲ್ಲಿ ಆಂಜನೇಯ ಹುಟ್ಟಿದ್ದು ಅಂತ ಹೇಳ್ತಾರೆ. ಆ ಆಂಜನೇಯ ಹುಟ್ಟಿದಂತ ಜಾಗವನ್ನು ಅಭಿವೃದ್ಧಿಪಡಿಸಲಿಕ್ಕೆ 100 ಕೋಟಿ ರೂಪಾಯಿಗಳನ್ನ ಈ ವರ್ಷ ಇಟ್ಟಿದೆ. ಬಿಜೆಪಿಯವರು ಹಾಕಿಡ್ಲಿಲ್ಲ. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಮಿಸ್ಟರ್ ಯಡಿಯೂರಪ್ಪ ಯಾಕೆ ಇಡ್ಲಿಲ್ಲ? ನಾನು ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ 100 ಕೋಟಿ ಇಟ್ಟವನು. ನಾನು ಶ್ರೀರಾಮಚಂದ್ರನ ವಿರೋಧಿನ? ಆಂಜನೇಯ ವಿರೋಧಿನ? ಸಿದ್ದರಾಮಯ್ಯ ಹಿಂದೂಗಳ ವಿರೋಧಿ. ಹಿಂದೂ ಅಲ್ವಾ? ನನ್ನ ಹೆಸರಿನಲ್ಲಿ ಸಿದ್ದರಾಮಯ್ಯ, ರಾಮ ಅನ್ನೋ ನನ್ನ ಹೆಸರಿನಲ್ಲಿ. ಇವರು ನಮಗೆ ಪಾಠ ಹೇಳ್ಕೊಡೋದು.
ಹಿಂದುತ್ವದ ಬಗ್ಗೆ ನಾವು ಪಾಠ ಹೇಳ್ಕೊಡೋದು. ಇಂಥ ವಿಪರ್ಯಾಸ ನೋಡಿ, ಜನಗಳಿಗೆ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಿ ಇವತ್ತು 10 ವರ್ಷ ನರೇಂದ್ರ ಮೋದಿ ಅವರು ಅಧಿಕಾರದಲ್ಲಿದ್ದಾರೆ. 10 ವರ್ಷ ನರೇಂದ್ರ ಮೋದಿ ಅವರು ಅಧಿಕಾರದಲ್ಲಿದ್ದಾರೆ. ಸಾಕು, 10 ವರ್ಷ ಆಯ್ತು, ತೆಗೆದಾಕಿ. ಈ ಶೋಭಾ ಕರಂದ್ಲಾಜೆ ಅವ್ರ ಪಾರ್ಟಿಯವರು ಹೇಳ್ತಾ ಇದ್ದಾರೆ, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ದಯಮಾಡಿ ನೀವು ಈ ಸರಿ ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಬಿಜೆಪಿ ಗೋ ಬ್ಯಾಕ್, ಬಿಜೆಪಿ ಗೋ ಬ್ಯಾಕ್, ಬಿಜೆಪಿ ಗೋ ಬ್ಯಾಕ್. ಅದನ್ನು ದಯಮಾಡಿ ಹೇಳಿದ್ರೆ ಈ ದೇಶ ಉಳಿತದೆ, ಈ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮೊನ್ನೆ ಅನಂತಕುಮಾರ್ ಹೆಗ್ಡೆ ಪಕ್ಕದ ನಮ್ಮ ಮಂಕಳ ವೈದ್ಯ ಜಿಲ್ಲೆಯವರು 2ನೇ ಬಾರಿ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ, ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಇದು 2ನೇ ಸಾರಿ ಹೇಳಿರೋದು. ಯಾರು ಇವರು? ಬರೀ ಆಡಳಿತ ಕಾರ್ಯಕರ್ತನ? ಅನಂತಕುಮಾರ್ ಹೆಗ್ಡೆ ಆಡಳಿತ ಕಾರ್ಯಕರ್ತನ? ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಈಗ ಸಿಟ್ಟಿಂಗ್ MP, 5ನೇ ಬಾರಿನ 6ನೇ ಬಾರಿನ MP ಆಗಿರೋರು. ಅವ್ರು ಹೇಳ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ಸಂವಿಧಾನ ಒಂದು ವೇಳೆ ಬದಲಾವಣೆ ಆದರೆ ಬಡವರು, ಹಿಂದುಳಿದವರು, ದಲಿತರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತೆ ಮನುಸ್ಮೃತಿ, ಜಾತಿ ವ್ಯವಸ್ಥೆ, ಅಸಮಾನತೆ, ಮತ್ತೆ ಆ ಪರಿಸ್ಥಿತಿಗೆ ಹೋಗ್ಬೇಕಾಗ್ತದೆ. ನಿಮಗೆ ಬಡವರು ಉಳಿಬೇಕಾದ್ರೆ, ದಲಿತರು ಉಳಿಬೇಕಾದ್ರೆ, ಹಿಂದುಳಿದವರು ಉಳಿಬೇಕಾದ್ರೆ, ಮಹಿಳೆಯರು ಉಳಿಬೇಕಾದ್ರೆ, ಕಾರ್ಮಿಕರು ಉಳಿಬೇಕಾದ್ರೆ, ಅಲ್ಪಸಂಖ್ಯಾತರು ಉಳಿಬೇಕಾದ್ರೆ ನಮ್ಮ ಸಂವಿಧಾನ ಉಳಿಲೇಬೇಕು. ಆದ್ರಿಂದ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಇದು ಬಿಜೆಪಿಯವರ ಇಡನ್ ಅಜೆಂಡಾ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಬಿಜೆಪಿಯವರ ಹುನ್ನಾರಕ್ಕೆ ಬಲಿಯಾಗಬೇಡಿ. ನಾವು ಯುವ ನಿಧಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ವಿ. ಯುವ ನಿಧಿ ಏನಂತ ಹೇಳಿದ್ದು ಅಂತಂದ್ರೆ 2022-23ರಲ್ಲಿ ಯಾರು ಪಾಸ್ ಮಾಡ್ತಾರೆ 6 ತಿಂಗಳು ಅವ್ರಿಗೆ ಕೆಲಸ ಸಿಕ್ಕದೆ ಹೋದ್ರೆ 2 ವರ್ಷದ ಮಟ್ಟಿಗೆ ನಾವು ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ನೀವು ನಿರುದ್ಯೋಗಿಯಾಗಿ ಮನೇಲಿದ್ರೆ ಅರ್ಜಿ ಹಾಕ್ಬೇಕಾದ್ರೆ, ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ, ಪುಸ್ತಕ ತಗೊಂಡು ಹೋಗ್ಬೇಕಾದ್ರೆ ದುಡ್ಡು ಬೇಕಲ್ಲ. ಯಾರು ಕೊಡೋರು? ಮನೆ ಅಪ್ಪ ಅಮ್ಮದಿರು ಕೊಡ್ತಾರ? ಅಪ್ಪ ಅಮ್ಮದಿರು ಕೇಳಬೇಕು. ಅವ್ರು ಕೊಡ್ಲಿಲ್ಲ ಅಂತ ಹೋಗೋಗಿಲ್ಲ, ಅರ್ಜಿ ಹಾಕಾಗಿಲ್ಲ, ಇಂಟರ್ವ್ಯೂ ಹೋಗೋಗಿಲ್ಲ, ಪುಸ್ತಕ ತಗೊಂಡು ಓದಾಗಿಲ್ಲ. ಅದಕ್ಕೋಸ್ಕರ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸಹಾಯ ಆಗಲಿ ಅಂತೇಳಿ 2 ವರ್ಷದವರೆಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಕ್ಕಂಥದ್ದು ಮಾಡಿದ್ದೀವಿ. ಇಲ್ಲೂ ಕೂಡ ಈಗಾಗಲೇ ಶಿವಮೊಗ್ಗದಲ್ಲಿ ಜಾರಿ ಕೊಟ್ಟವು. ಅದು ಇವತ್ತಿನವರೆಗೆ 2,341 ಜನ ಈ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ನೋಂದಾಯಿತರಾಗಿದ್ದಾರೆ. 14,90,000 ಅವರ ಅಕೌಂಟ್ಗಳಿಗೆ ಜಮಾ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ವಿಶೇಷ ಈ 5 ಗ್ಯಾರಂಟಿಗಳು ಅಂತಂದ್ರೆ ಯಾರು ಮಧ್ಯವರ್ತಿಗಳಿಲ್ಲ, ಯಾರಿಗೂ ಲಂಚ ಕೊಡಬೇಕಾಗಿಲ್ಲ. ನಿಮ್ಮ ಅಕೌಂಟ್ಗೆ ನೇರವಾಗಿ ಜಮಾ ಆಗ್ತದೆ, ಸಂದಾಯ ಆಗ್ತದೆ.
ಅದಕ್ಕೋಸ್ಕರ ಈ 5 ಗ್ಯಾರಂಟಿಗಳನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು. ಈಗ ಬಿಜೆಪಿ ಬಡವರು ತಗೊಳ್ಳಲ್ವಾ? ಬಿಜೆಪಿ ಬಡವರು ತಗೊಳ್ತಾರೆ. ಈ 5 ಗ್ಯಾರಂಟಿಗಳನ್ನ ಬಿಜೆಪಿ ಬಡವರು ತಗೊಳ್ಳಲ್ವಾ? ಅವ್ರು ಬಂದಿಲ್ಲ, ಇಲ್ಲಿ MLA ಬಂದಿದ್ರು, ಹೇಳ್ತಿದ್ದೆ ನಾನು. ಯಾಕೆ ಬಂದಿಲ್ಲ ಅವರು? ತಪ್ಪಿಸ್ಕೊಂಡಿದ್ದಾರೆ. ಯಾಕಂತಂದ್ರೆ ಸತ್ಯ ಕೇಳಕ್ಕಾಗಲ್ಲ ಅವ್ರ ಕೈನಲ್ಲಿ, ಅದಕ್ಕೆ ತಪ್ಪಿಸ್ಕೊಂಡಿದ್ದಾರೆ. ಸತ್ಯ ಕೇಳಕ್ಕಾಗಲ್ಲ, ಅದಕ್ಕೆ ತಪ್ಪಿಸ್ಕೊಂಡ್ಬಿಟ್ಟರು. ಯಾಕಂದ್ರೆ ಸತ್ಯ ಗೊತ್ತಾಗ್ಬಿಡ್ತದಲ್ಲ. ಅದಕ್ಕೋಸ್ಕರ ಇಲ್ಲಿ MLA ಬಂದಿಲ್ಲ, ಯಾರೂ ಬಂದಿಲ್ಲ. ಈ ಜಿಲ್ಲೆನಲ್ಲಿ 5 ಕ್ಷೇತ್ರಗಳಿದ್ದಾವೆ. 5 ಕ್ಷೇತ್ರಗಳಲ್ಲಿ ಬಿಜೆಪಿಯವರೇ ಇದ್ದಾರೆ ಅಲ್ಲ. ಒಬ್ಬರಾದ್ರು ಬರ್ಬೇಕಾಗಿತ್ತಲ್ಲ. ಕರೆಂಟ್ ನಮ್ಮ ನೋಡಿ ಎಲ್ಲ ಆಬ್ರೆಂಟ್. ಯಾಕಂತಂದ್ರೆ ಸಿದ್ದರಾಮಯ್ಯ ಸತ್ಯ ಹೇಳ್ಬಿಡ್ತಾರೆ, ಕೇಳಕ್ಕಾಗಲ್ಲ ಅಂತೇಳಿ ಎಲ್ಲ ತಪ್ಪಿಸ್ಕೊಂಡಿದ್ದಾರೆ. ದಯಮಾಡಿ ನಿಮ್ಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಬಸವಾದಿ ಶರಣರನ್ನು ನಾವು ನೆನ್ಕೋತೀವಿ ಯಾವಾಗಲೂ. ಯಾಕಂತಂದ್ರೆ ಅವರು ನುಡಿದಂತೆ ನಡೆದವರು. ಅದಕ್ಕೋಸ್ಕರನೇ ಬಸವಣ್ಣನವರನ್ನ ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನ ಮಾಡಿದ್ದೀವಿ. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದೆ. ಹೌದಲ್ಲ? ಯಡಿಯೂರಪ್ಪ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ನಾವು ಮಾಡಿದ್ದೀವಿ. ಯಾಕಂತಂದ್ರೆ ಬಸವಾದಿ ಶರಣರು ನುಡಿದಂತೆ ನಡೆದವರು, ತಮ್ಮ ಸಮಾಜವನ್ನ ಕನಸು ಕಂಡಿದ್ದಂಥವರು. ಜಾತಿ ಹೋಗ್ಬೇಕು, ಧರ್ಮ ಹೋಗ್ಬೇಕು, ಎಲ್ಲರೂ ಕೂಡ ಸಮಾನರಾಗಿ ಬಾಳ್ತಕ್ಕಂಥದ್ದಾಗ್ಬೇಕು. ಆಗ್ಲೇ ನಮ್ಮ ಮಂಕಳ ವೈದ್ಯ ಅವರು ಮೀನುಗಾರಿಕೆ ಇಲಾಖೆ, ಅವ್ರ ಇಲಾಖೆ ಬಗ್ಗೆ ಮಾತನಾಡಿದ್ದಾರೆ. ನಾನು ಮತ್ತೆ ಅದನ್ನು ಪುನರುಚ್ಚಾರ ಮಾಡಕ್ ಹೋಗಲ್ಲ. ಯಾವತ್ತೂ ಕೂಡ ಮೀನುಗಾರಿಕೆ ಇಲಾಖೆಗೆ 3,000 ಕೋಟಿ ಅನುದಾನವನ್ನ ಕೊಟ್ಟಿರಲಿಲ್ಲ. ಕೊಟ್ಟಿದ್ದೀನಪ್ಪ ಮಂಕಳ ವೈದ್ಯ. ಮತ್ಸ್ಯ ಎಂತದ್ದು ಆಶಾ ಕಿರಣ ಎಷ್ಟು ಪರಿಹಾರ ಫಿಕ್ಸ್ ಮಾಡಿರೋದು? 100%. 1,500 ರೂಪಾಯಿ ಇದ್ದದನ್ನ 3,000 ರೂಪಾಯಿ ಏರಿಸಿದ್ದೀವಿ. ಮನೆ 10,000 ಮನೆ, 10,000 ಮನೆ. ಮೀನುಗಾರರಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ತೇನೆ, ನಿಮ್ಮನ್ನ ಭಾವನಾತ್ಮಕವಾದಂಥ ವಿಚಾರಗಳನ್ನ ಕೆಳಿಸಿ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ದಯಮಾಡಿ ಬಿಜೆಪಿಯವರ ಬಣ್ಣದ ಮಾತುಗಳಿಗೆ ಬಲಿಯಾಗಬೇಡಿ. ಮೀನುಗಾರರಿಗೆ ಏನಾದರೂ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರವೇ ಹೊರತು ಬಿಜೆಪಿ ಸರ್ಕಾರ ಅಲ್ಲ. ನಾಚಿಕೆ ಆಗ್ಬೇಕು ಇವ್ರಿಗೆ. ಮಾನ ಮರ್ಯಾದೆ ಏನೂ ಇಲ್ಲ ಬಿಜೆಪಿ, ಏನೂ ಇಲ್ಲ. ಅದರಿಂದ ಈ ಭಾಗದ ಕರಾವಳಿ ಪ್ರದೇಶದ ಜನ, ನಿಮಗೆ ಕರಾವಳಿ ಪ್ರದೇಶ ಎಷ್ಟು 320 ಕಿಲೋಮೀಟರ್ ದೂರ ಇದೆ. ಕರಾವಳಿ 320 ಕಿಲೋಮೀಟರ್ ದೂರ ಇದೆ. ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ 3 ಜಿಲ್ಲೆಗಳು ಸೇರಿಸಿ 320 ಕಿಲೋಮೀಟರ್ ಕರಾವಳಿ. ಈ ಕರಾವಳಿ ಪ್ರದೇಶದ ಅಭಿವೃದ್ಧಿ ಮಾಡತಕ್ಕಂಥ ಜವಾಬ್ದಾರಿ ನಮ್ದು. ನಾವು ಮಾಡಿದ್ದೇವೆ. ನಮ್ಮ ಜಯಪ್ರಕಾಶ್ ಹೆಗಡೆ ಇಲ್ಲಿದ್ದಾರೆ, ಅವ್ರು ಹಿಂದೆ ಮೀನುಗಾರರ ಇಲಾಖೆ ಸಚಿವರಾಗಿದ್ದರು. ಆಗ ನಾವು ಎಷ್ಟು ಸಹಾಯ ಮಾಡಿದವರು? ನಾನೇ ಸಹಾಯ ಮಾಡಿದ್ದೆ. ಆಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೇನೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಬೇಕಾದಷ್ಟು ಸಹಾಯ ಮಾಡಿದ್ರು, ಈಗಲೂ ಸಹಾಯ ಮಾಡ್ತಾ ಇದ್ದೀವಿ. ಈ ಕರಾವಳಿ ಪ್ರದೇಶದ ಜನರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮನ್ನು ನಂಬಿ
ನಾವು ಏನು ಮಾತು ಕೊಡ್ತೀವಿ ಅದರಂತೆ ನಡ್ತೀವಿ. ನಾವು ಇವತ್ತು ಬಂದಿರೋದು ನಾನು ನಿಮ್ಮ ಜೊತೆ ನಾವು ಇರ್ತೇವೆ, ನಿಮ್ಮ ಜೊತೆ ನೀವು ಇರ್ತೇವೆ, ನಾವು ಇರ್ತೇವೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇವೆ, ನೀವು ನಮಗೆ ಆಶೀರ್ವಾದ. ಶೋಭಾ ಕರಂದ್ಲಾಜೆ ಆ ಥರ ಮೋಸ ಮಾಡೋ ಅಂಥವ್ರಲ್ಲ ನಾವು. ಏನು ಹೇಳೋದೊಂದು ಮಾಡೋದು, ಬಿಜೆಪಿಯವರು ಹೇಳೋದು ಮಾಡೋದೊಂದು. ಅದಕ್ಕೋಸ್ಕರ ಈ 5 ಗ್ಯಾರಂಟಿಗಳು ಇವತ್ತು ಅದೊಂದು ಹೇಳ್ತಾರೆ, ಇಲ್ಲ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾವು ಹೇಳ್ತೀನಿ, ಚುನಾವಣೆ ಅಲ್ಲ, ನೀವು ನಮಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿ 5 ವರ್ಷಗಳು ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೇವೆ. ಎಷ್ಟೇ ದುಡ್ಡು ಖರ್ಚಾಗಲಿ ನಾವು ಇದನ್ನ ಜಾರಿ ಮಾಡ್ತೇವೆ. ನಮ್ಮ ಉದ್ದೇಶ ಬಡವರಿಗೆ ಶಕ್ತಿ ತುಂಬತಕ್ಕಂಥದ್ದು. ಅದರಿಂದ ನಾವು ಏನು ಮಾತು ಕೊಡ್ತೀವಿ ಅದರಂತೆ ನಡ್ಕೊಳ್ತೀವಿ. ಉಡುಪಿಯನ್ನು ಕೂಡ ಉಡುಪಿ ಜಿಲ್ಲೆಯನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಮ್ಮನ್ನು ನಂಬಿ ನಮ್ಮ ಮೇಲೆ ವಿಶ್ವಾಸ ಇಡಿ, ನಮಗೆ ಆಶೀರ್ವಾದವನ್ನು ಮಾಡಿ ಅಂತ ಹೇಳಿ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನೇ ಅಭ್ಯರ್ಥಿ ಹಾಕಿದ್ರು ಕೂಡ ದಯಮಾಡಿ ನಮ್ಮ ಅಭ್ಯರ್ಥಿಗೆ ತಾವು ಆಶೀರ್ವಾದ ಮಾಡಬೇಕು. ಯಾಕಂದ್ರೆ 2 ಜಿಲ್ಲೆ ಸೇರ್ತದೆ. ಅದರಿಂದ ನಾವು ನಿಮ್ಮ ಪರವಾಗಿರ್ತೇವೆ. ಯಾರು ಏನು ಹೇಳಿ ಕೇಳಕ್ ಹೋಗ್ಬೇಡಿ, ಯಾರ ಮಾತು ಕೇಳಕ್ ಹೋಗ್ಬೇಡಿ. ನಾನು ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ, ನಾನು CID ಕೊಟ್ಟಿದ್ದೀವಿ. ಅದು ವರದಿ ಬಂದ್ಮೇಲೆ ಅದರ ಬಗ್ಗೆ ಜಿಲ್ಲಾ ಮಂತ್ರಿ ಜೊತೆ ಚರ್ಚೆ ಮಾಡಿ ಸೂಕ್ತ ಕ್ರಮವನ್ನು ತಗೊಳ್ತೇನೆ. ಇಷ್ಟನ್ನು ಹೇಳಿ ಇವತ್ತು ನೀವೆಲ್ಲರೂ ಕೂಡ ಈಗ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಮತ್ತು ಜಿಲ್ಲಾಡಳಿತದವರಿಗೆ ಧನ್ಯವಾದಗಳನ್ನು ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ನಡೆದಿದೆ. ಅವರಿಗೆ, ನಿಮಗೆ, ಈ ರಾಜ್ಯದ ಆಮೇಲೆ ಈ ಜಿಲ್ಲೆಯ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.